ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಹೇಳಿಕೆ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್. ಎಂಬಿ ಪಾಟೀಲ್ ಯಾರಿಗೂ ಹೆದರೋದು ಇಲ್ಲ ಅನ್ನುವಂತಹ ಖಾರದ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ರಾಜಕೀಯದಲ್ಲಿ ನಾನು 30 ವರ್ಷಗಳಿಂದ ಇದ್ದೇನೆ, 6 ಬಾರಿ ಶಾಸಕನಾಗಿದ್ದೇನೆ, 1 ಬಾರಿ ಎಂಪಿ ಆಗಿದ್ದೇನೆ. ಹಾಗೇನೆ ನನ್ನ ಮತ್ತು ಡಿಕೆ ಸುರೇಶ್ ನಡುವಿನ ಬಾಂಧವ್ಯವೂ ಚೆನ್ನಾಗಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರಿಗೂ ಹೆದರುವುದೂ ಇಲ್ಲ. ನಾನು ಬಿಜಾಪುರದ ಬಹಳಷ್ಟು ಎಲ್ಲನೂ ನೋಡ್ಬಿಟ್ಟಿದೀವಿ. ಇಂಥವೆಲ್ಲ ಯಾರಿಗೂ ಕೂಡ ನಾನು ಹೆದರೋದಿಲ್ಲ. ಯಾರು ನನಗೆ ಬೆದರಿಕೆ ಹಾಕುವಂಥದ್ದು, ವಾರ್ನಿಂಗ್ ಮಾಡುವಂಥದ್ದು ನನ್ನ ತಾಯಿ ತಂದೆ ಬಿಟ್ಟು ಬೇರೆ ಯಾರಿಗೂ ನನಗೆ ಅವರೇ ನನಗೆ ಯಾವತ್ತೂ ಕೂಡ ನಮ್ಮ ತಂದೆಯವರು ಕೂಡ ಯಾವತ್ತೂ ನಮ್ಮ ಬೆಳೆಮಾಡಿ ತೋರಿಸಿಲ್ಲ. ಹೀಗಾಗಿ ಅಂತ ಯಾವುದೂ ಕೂಡ ವಾರ್ನಿಂಗು ಫೇರ್ನಿಂಗು ಕೇಳುವಂಥದ್ದು ಅಷ್ಟು ವೀಕ್ ನಾವು ಭಾಳ ರಾಜಕೀಯದಲ್ಲಿ 30 ವರ್ಷ ಆಯ್ತು. ಈಗ 1991 6 ಬಾರಿ ಶಾಸಕನಾಗಿದ್ದೀನಿ, ಒಮ್ಮೆ MP ಆಗಿದ್ದೀನಿ, 5 ವರ್ಷ ನೀರಾವರಿ ಸಚಿವನಾಗಿದ್ದೀನಿ ಮತ್ತು ಕೆಲವು ತಿಂಗಳು ಸಂಸದ ಹೋಮ್ ಮಿನಿಸ್ಟರ್ ಆಗಿದ್ದೀನಿ. ನಮ್ಮ ಮತ್ತು DK ಸುರೇಶ್ ಅವರ ಬಾಂಧವ್ಯ ಚೆನ್ನಾಗಿದೆ. ನನಗೆ ಯಾವ ರೀತಿ ತಪ್ಪಾಗಿ ಅವರು ಮಾಡಿಲ್ಲ. ಸುಮ್ಮನೆ ಅದನ್ನ ಇಲ್ಲ ಮಾಡಿದ್ರೆ ಹೇಳ್ತಾ ಇದ್ದೆ ನಾನೇ, ಹೌದು ಪಾಯಿ ಮಾಡಿದ್ರು ನಾನು ಅದಕ್ಕೆ ಉತ್ತರ ಕೊಡ್ತಿದ್ದೆ. ಡಿಕೆ ಸುರೇಶ್ ನನಗೆ ವಾರ್ನಿಂಗ್ ಮಾಡಿಲ್ಲ, ನನಗೆ ವಾರ್ನಿಂಗ್ ಕೊಡೋರು ಯಾರು ಇಲ್ಲ, ತಪ್ಪಾಗಿ ಅರ್ಥೈಸೋದು ಬೇಡ ಅಂತ ಹೇಳಿದ್ದಾರೆ ಎಂಬಿ ಪಾಟೀಲ್ ಅವರು. ನನಗೆ ಯಾಕೆ ವಾರ್ನಿಂಗ್ ಮಾಡ್ತಾರೆ, ನನಗೆ ವಾರ್ನಿಂಗ್ ಮಾಡಿಲ್ಲ, ಇದನ್ನ ತಪ್ಪಾಗಿ ಅರ್ಥೈಸೋದು ಬೇಡ ಅಂತ ಎಂಬಿ ಪಾಟೀಲ್ ಹೇಳಿದ್ದು. ಸುರೇಶ್ ನನ್ನನ್ನ ಪ್ರೀತಿಯಿಂದ ಗಟ್ಟಿಯಾಗಿ ಕರೆದ್ರು, ಪ್ರೀತಿಯಿಂದ ಗಟ್ಟಿಯಾಗಿ ನಾನು ಇರಿ ಅಂತ ಹೇಳಿದ್ದಷ್ಟೇ, ವಾರ್ನಿಂಗ್ ಮಾಡುವಂತದ್ದು ಏನೂ ಆಗಿಲ್ಲ ಅಂತ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್. ವಿಧಾನಸೌಧದಲ್ಲಿ ಶಾಸಕಾಂಗ ಸಭೆ ಮುಗಿಸಿ ಹೊರಟಾಗ DK ಸುರೇಶ್ ಅವರು, ನಾನು ಮುಂದೆ ಹೋಗಿದ್ದೆ, ಆಫೀಸ್ ಕಡೆ ಹೋಗ್ತಾ ಇದ್ದೆ. DK ಸುರೇಶ್ ಅವರು ನನ್ನ ಕರೆದ್ರು, MB ಪಾಟೀಲ್ ರೇ ಅಂತ ಕರೆದ್ರು, ಪ್ರೀತಿಯಿಂದ ಕರೆದ್ರು. MB ಪಾಟೀಲ್ ಕರೆದ್ರೆ ನಾನು ವಾಪಸ್ ಬಂದೆ. ಅಲ್ಲಿ ಗಟ್ಟಿಯಾಗಿರ್ರಿ MB ಪಾಟೀಲ್ ಅಂದ್ರು. ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದೆ ಅಷ್ಟೇ. ಏನ್ರಿ ಮಾತಾಡ್ತೀನಿ ಅಂತ ಹೇಳಿದೆ. ಇದನ್ನ ಬಿಟ್ಟು ನನಗೆ ವಾರ್ನಿಂಗ್ ಕೊಟ್ಟರು, ಅದು ಮಾಡಿದ್ರು, ಅದೆಲ್ಲ ಸುಳ್ಳು. DK ಶಿವಕುಮಾರ್ ಅವರು ನನಗೆ ವಾರ್ನಿಂಗ್ ಕೊಟ್ಟಿಲ್ಲ, ನಾನು DK ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿಲ್ಲ. ನನಗೆ ವಾರ್ನಿಂಗ್ ಕೊಡೋಂಥವ್ರು ಕೂಡ ಯಾರು ಇಲ್ಲ. DK ಶಿವಕುಮಾರ್ ಅವ್ರಿಗೂ DK ಸುರೇಶ್ ಅವ್ರಿಗೂ ವಾರ್ನಿಂಗ್ ಕೊಡೋಂಥವ್ರು ಯಾರು ಇಲ್ಲ. ವಾರ್ನಿಂಗ್ ಗಿರ್ನಿಂಗ್ ನಮ್ಮ ಡಿಕ್ಷನರಿಯಾಗ ನಾವು ಕೊಡ್ತೀವಿ ಹೊರತು ತಗೊಳ್ಳೋದಿಲ್ಲ. ಅದಕ್ಕಾಗಿ ಪಾಪ ಸುಮ್ಮನೆ ಅವರ ಹೆಸರನ್ನ ತಪ್ಪಾಗಿ ಇದು ಮಾಡುವಂಥದ್ದು ಬೇಕಾಗಿಲ್ಲ ಸರ್. ಮತ್ತೆ ಕೇಳಿದ್ರೆ ಗಟ್ಟಿಯಾಗಿರಿ ಅಂತ ಪ್ರೀತಿಯಿಂದ ಮಾತಾಡಿದ್ರು. ನಾನು ಆಮೇಲೆ ಜೊತೆ ಮಾತಾಡ್ತೀನಿ ಅಂತ ಹೇಳಿದೆ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಆಮೇಲೆ ಜೊತೆ ಮಾತಾಡ್ತೀನಿ ಅಂತ ಇಷ್ಟೇ ಆಗಿರುವಂತದ್ದು. ಅವ್ರಿಗೆ ನಾನು ವಾರ್ನಿಂಗ್ ಮಾಡುವಂತದ್ದು ಅದು ಯಾವುದು ಕೂಡ ಆಗಿಲ್ಲ. ಮತ್ತು ನಾನು MB ಪಾಟೀಲ್ ಅಷ್ಟೇನು ಯಾರ ಹತ್ರ ವಾರ್ನಿಂಗ್ ಮಾಡಿಸ್ಕೊಳ್ಳೋಷ್ಟು ನಾನು ವೀಕ್ ಆಗಿಲ್ಲ, ಅಥವಾ DK ಸುರೇಶ್ ಅವರು ಕೂಡ ಯಾರ ಹತ್ರ ವಾರ್ನಿಂಗ್ ಮಾಡಿಸ್ಕೊಂಡು ಅವರು ಅಷ್ಟು ವೀಕ್ ಆಗಿಲ್ಲ. ನಮ್ಮ ಸಂಬಂಧ ಎಂಬಿ ಪಾಟೀಲ್ ಅಧಿಕಾರ ಹಂಚಿಕೆ ಹೇಳಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನೆಲ್ಲ ನಮ್ಮ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ DK ಶಿವಕುಮಾರ್ ಅವರು. ಎಂಬಿ ಪಾಟೀಲ್ ಅಧಿಕಾರ ಹಂಚಿಕೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ, ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ DK ಶಿವಕುಮಾರ್ ಹೇಳಿದ್ರು, ಅದನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಇವತ್ತು ಕೂಡ ಅದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತಹ ಮಾತನ್ನು ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಯಾವುದು ಕೂಡ ವಾರ್ನಿಂಗು ಫೇರ್ನಿಂಗು ಕೇಳುವಂಥದ್ದು ಅಷ್ಟು ವೀಕ್ ನಾವು ಭಾಳ ರಾಜಕೀಯದಲ್ಲಿ 30 ವರ್ಷ ಆಯ್ತು. ಈಗ ಅವೆಲ್ಲ ಸುಳ್ಳು, ಎಲ್ಲ ಸುಳ್ಳು ಸುಳ್ಳು ಸುಳ್ಳು. ಯಾವ ಸುಳ್ಳು, ಯಾರು ಮಾತಿಲ್ಲ, ಯಾರ ಕಥೆನೂ ಇಲ್ಲ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಈಗ ಹೇಳಿಕೆಗಳನ್ನು ಕೊಟ್ಟಾಗಿದೆ, ಆನಂತರ ಆಗಿರುವಂತಹ ಡ್ಯಾಮೇಜ್ ಕೂಡ ಕಾಂಗ್ರೆಸ್ಗೆ ಗೊತ್ತಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನ ಈಗ ಕಾಂಗ್ರೆಸ್ ಮಾಡ್ತಾ ಇದೆಯಾ? MB ಪಾಟೀಲ್ ಹೇಳ್ತಾನೆ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ವಾರ್ನಿಂಗ್ ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ 30 ವರ್ಷದ ಶಾಸಕರ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ.
ನವಿತಾ ಜನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳುವಂತ ನಿಟ್ಟಲ್ಲಿ ಕೊಡ್ತಾ ಇರ್ತಕ್ಕಂಥ ಒಂದು ಹೇಳಿಕೆಗಳೇ ಹೇಳ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ. ನೋಡಿ, MP ಪಾಟೀಲ್ ಅವರು ಇವತ್ತು DK ಶಿವಕುಮಾರ್ ಅಂದ್ರೆ DK ಸುರೇಶ್ ಅವರು ತಮ್ಮನ್ನ ಗದರ್ಕೊಂಡು ತಮ್ಮ ವಿರುದ್ಧ ಏನು ಗಟ್ಟಿಯಾಗಿ ಮಾತನಾಡಿದ್ರು ಅನ್ನುವಂತ ನಿಟ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆಯಲ್ಲ, ಆದ್ರೂ ಕೂಡ ಇವತ್ತು ಶಾಸಕಾಂಗ ಸಭೆ ಮುಗಿದಂತ ಬಳಿಕ DK ಸುರೇಶ್ ಅವರು MB ಪಾಟೀಲ್ ಅವರ ತಮ್ಮ ಬೆಟ್ಟು ಮಾಡಿ ತೋರಿಸಿ ಅಂದ್ರೆ ಗದರದಂತ ಒಂದು ಸನ್ನಿವೇಶ ಇದೆಯಲ್ಲ, ಅದು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಲ್ಲಿ ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ಪಡಿಸಲು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ MB ಪಾಟೀಲ್ರು ನೋಡಿ, MB ಪಾಟೀಲ್ರು ಯಾರಿಗೂ ಕೂಡ ಎದುರಿಲ್ಲ, ಯಾವತ್ತೂ ಎದುರೋದಿಲ್ಲ, ಯಾರಿಗೂ ಎದುರುವಂತ ಒಂದು ಪ್ರಶ್ನೆ ಇಲ್ಲ. ಮತ್ತೊಂದು ಕಡೆಗೆ ನಮ್ಮ ಅಪ್ಪನೇ ನನ್ನನ್ನ ಯಾವತ್ತೂ ಬೆರಳು ಮಾಡಿ ತೋರಿಸಿಲ್ಲ, 30 ವರ್ಷದ ರಾಜಕಾರಣದಲ್ಲಿ ನಾನು ಯಾವತ್ತೂ ಕೂಡ ಯಾರಿಗೂ ಎದುರಿಲ್ಲ ಅನ್ನುವಂಥ ಮಾತನ್ನು ಪದೇ ಪದೇಯಾಗಿ ಆಕ್ರೋಶ ಭರಿತರಾಗಿ ಹೇಳಿದ್ರು. ಅದಕ್ಕೂ ಮುನ್ನ ಅಂದ್ರೆ ಶಾಸಕಾಂಗ ಸಭೆಯಲ್ಲಿ DK ಶಿವಕುಮಾರ್ DK ಸುರೇಶ್ ಅವ್ರ ಜೊತೆ ಮುಖಾಮುಖಿ ಆದಂತ ಬಳಿಕ ಇನ್ನು ಇದೇ ನ್ಯೂಸ್ 18 ಜೊತೆ ಮಾತಾಡಿದಂತ ಅಂದ್ರೆ MB ಪಾಟೀಲ್ರು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ, ಮೌನವಾಗಿ ಸಿಟ್ಟಿನಿಂದ ಗರಂ ಆಗಿ ತೆರಳುದು. ಆ ಬಳಿಕ ಫಾಲೋ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರ ನಿವಾಸದ ಬಳಿ ಮಾಧ್ಯಮಗಳ ಜೊತೆ ಪ್ರತಿಕ್ರಿಯೆಯನ್ನ ಕೊಟ್ಟರು. ನೋಡಿ, ತುಂಬಾ ಆಕ್ರೋಶ ಭರಿತವಾಗಿ ಒಂದು ಸ್ಪಷ್ಟನೆಯನ್ನ ಕೊಡುವಂತ ನಿಟ್ಟಲ್ಲಿ ಹೇಳಿಕೆಯನ್ನ ಕೊಡೋದಕ್ಕೆ ಮುಂದಾದ್ರು. ಅವ್ರು ಹೇಳಿದ್ದಿಷ್ಟೇ, ನೋಡಿ, ನನ್ನ ಮತ್ತೆ ಸುರೇಶ್ ನಡುವಿನ ಬಾಂಧವ್ಯ ಚೆನ್ನಾಗಿದೆ, ಸುರೇಶ್ ಅವರು ಕೂಡ ತುಂಬಾ ಗಟ್ಟಿಯಾಗಿ ಇರ್ರಿ ಅಂತ ಅಂದ್ರು, ನಾನು ಕೂಡ ಅಷ್ಟೇ ಗಟ್ಟಿಯಾಗಿ ಸ್ವಲ್ಪ ಇರ್ರಿ ಅನ್ನುವಂತ ಒಂದು ಮಾತನ್ನ ಹೇಳಿದೆ. ನಾನು ಕೂಡ ಸುರೇಶ್ ಅವ್ರಿಗೆ ಏನು ವಾರ್ನಿಂಗ್ ಕೊಡೋದಕ್ಕೆ ಯಾವುದೇ ರೀತಿಯಾದಂತ ರೀಸನ್ ಇಲ್ಲ. ಮತ್ತೊಂದು ಕಡೆಗೆ DK ಸುರೇಶ್ ಅವರು ಕೂಡ ನಮಗೆ ವಾರ್ನಿಂಗ್ ಕೊಡುವಂತ ಒಂದು ರೀಸನ್ ಇಲ್ಲ, ನಾವಿಬ್ರು ಕೂಡ ಅನ್ಯೋನ್ಯವಾಗಿದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಅದಕ್ಕೂ ಮುನ್ನ ತುಂಬಾ ಗರಂ ಆಗಿ ತುಂಬಾ ಆಕ್ರೋಶ ಭರಿತರಾಗಿಯೇ ಈ ಒಂದು ಹೇಳಿಕೆನ ಕೊಟ್ಟಿದ್ದು. MB ಪಾಟೀಲ್ರು ಯಾರಿಗೂ ಕೂಡ ಎದುರಿಲ್ಲ, ಯಾವತ್ತೂ ಎದುರಲ್ಲ, ಮುಂದೆಯೂ ಎದುರಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಮತ್ತೊಂದು ಕಡೆಗೆ ನಮ್ಮ ಅಪ್ಪನೇ ನನ್ನನ್ನ ಯಾವತ್ತೂ ಬೆರಳು ಮಾಡಿ ತೋರಿಸಿಲ್ಲ ಅಂತ. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ DK ಸುರೇಶ್ ಮತ್ತೆ MB ಪಾಟೀಲ್ರ ನಡುವೆ ಒಂದ್ ರೀತಿ ಏನು ಗರಂ ಆದಂತ ಒಂದು ಪ್ರಸಂಗ. ಅಂದ್ರೆ ಈಗ ನೀವೇ ಹೇಳಿದ ಹಾಗೆ ಅವೆಲ್ಲವೂ ಕೂಡ ಸೂಚ್ಯವಾಗಿ ಪರೋಕ್ಷವಾಗಿ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ. ಆದ್ರೆ DK ಅವರು ಈಗ ಎಲ್ಲವೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳೋದ್ರ ಮೂಲಕ ಈಗ ಹೈಕಮಾಂಡ್ಗೆ ಇಂತಹದ್ದು ಏನೇನು ಆಗಿದೆ ಅದನ್ನ ತಿಳಿಸುವಂತಹ ಪ್ರಯತ್ನಗಳು ಆಗಬಹುದು ಅಂತ ಅನ್ಸುತ್ತೆ. ಆಲ್ರೆಡಿ ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ, ಯಾರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬೇಡಿ ಅಂತ. ನೋಡಿ ನವಿತಾ ಜೈನ್, ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥದ್ದು CM ಮತ್ತೆ DCM ವಿಚಾರ. ಅದರಲ್ಲೂ ಕೂಡ CM ಆಗಿಯೇ ಮುಂದುವರಿತಾರೆ ಅಂತ ಹೇಳಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಂತವ್ರು MB ಪಾಟೀಲ್ ಹೇಳಿಕೆಯನ್ನ ಕೊಟ್ರೆ, ಇತ್ತ ತಮ್ಮ ಸಹೋದರ ಆಗೋದು ಏನು KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಪರವಾಗಿ ಏನು DK ಸುರೇಶ್ ಅವರು ಬ್ಯಾಟ್ ಬೀಸ್ತಾ ಇರ್ತಾರೆ. ಸಹಜವಾಗಿ ತಮ್ಮ ಅಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು DK ಸುರೇಶ್ ಅವರ ಒಂದು ಬಯಕೆ. ಸೊ ಹೀಗಾಗಿ MB ಪಾಟೀಲ್ ಅವರಿಗೆ ಒಂದು ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ತಮ್ಮ ನಾಯಕರ ಪರವಾಗಿ ತಮ್ಮ ಏನು ಬೆಂಬಲಿಗರು ಈ ರೀತಿಯಾದಂತ ಒಂದು ಏನು ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇಬ್ಬರು ನಾಯಕರು ಒಂದು ಸಮರ್ಥನೆಗೆ ಇಳಿಲೇಬೇಕಾಗುತ್ತೆ. ಇಬ್ಬರು ನಾಯಕರು ಈ ರೀತಿಯಾಗಿ ತಮ್ಮ ಬೆಂಬಲಿಗರ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಏನಾದ್ರೂ ಮುಂದಾದ್ರೆ ಅದು ಹೈಕಮಾಂಡ್ಗೆ ಬೇರೆ ರೀತಿಯಾದಂತ ಒಂದು ಸಂದೇಶ ರವಾನೆ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ DK ಶಿವಕುಮಾರ್ ಅವರು ಹೈಕಮಾಂಡ್ ಅಂತ ಬಟ್ಟು ಮಾಡಿ ತೋರಿಸಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಹೆಬ್ಬಾಕ ತಿಮ್ಮೇಗೌಡ. ಬಿಜೆಪಿ ಜಾರಿ ಮಾಡಿದ್ದ ಬಿಲ್ಗಳು ಪರಿಷ್ಕರಣೆ ಆಗತ್ತಾ? ಮುನ್ಸೂಚನೆ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಕರ್ನಾಟಕವನ್ನ ನಂಬರ್ 1 ಮಾಡ್ತೇವೆ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಬಿಜೆಪಿ ಜಾರಿ ಮಾಡಿದಂತಹ ಬಿಲ್ಗಳಲ್ಲಿ ಪರಿಷ್ಕರಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಅವರ ಹೇಳಿಕೆ ಹುಟ್ಟು ಹಾಕಿದೆ. ಅಂತಹ ಮುನ್ಸೂಚನೆಯನ್ನೂ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇನ್ನು ಪಠ್ಯ ಪುಸ್ತಕ ಪರಿಷ್ಕರಣೆ, ಗೋ ಹತ್ಯೆ ನಿಷೇಧ, ಮತಾಂತರ ನಿಷೇಧ ಕಾಯ್ದೆ ಎಲ್ಲವನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡ್ತೀವಿ, ಕಾನೂನಿನ ಚೌಕಟ್ಟಿನಿಂದನೇ ಎಲ್ಲವೂ ಸರಿ ಮಾಡ್ತೇವೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿ ತನ್ನ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಅನೇಕ ಕಾನೂನುಗಳನ್ನ ಜಾರಿ ಮಾಡಿತ್ತು. ಆ ಕಾನೂನುಗಳಲ್ಲಿ ಪಠ್ಯಪುಸ್ತಕ ವಿಚಾರ ಆಗಿರಬಹುದು, ಗೋ ಹತ್ಯೆ ನಿಷೇಧದ ವಿಚಾರ ಆಗಿರಬಹುದು, ಮತಾಂತರ ನಿಷೇಧ ಕಾಯ್ದೆ. ಸೊ ಇವೆಲ್ಲದ ಪರಿಷ್ಕರಣೆ ಆಗತ್ತಾ? ಇವತ್ತು ನೀವು ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ ಬಿಜೆಪಿ ಅವರು. ಯಾಕೆ ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ ಜನರ ತಮಗೆ ಅಂದ್ಬಿಟ್ಟು ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ಆಡಳಿತ ಹೆಂಗ್ ನಡೆಸೋದು ಏನ್ ಮಾಡೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದು ನಾವೇನಿದ್ರು ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ಮಾಡೋದು ಹೊರತು ನಿಮ್ ತರ ನಾಗ್ಪುರಿಂದ ನಾವು ಆದೇಶಗಳನ್ನ ತಗೊಳಲ್ಲ. ನಾವು ಹೋದ್ ಸರ್ಕಾರದಲ್ಲಿ ಯಾವ ಜಯಂತಿಗಳು ಮಾಡಬೇಕು, ಯಾವ ಜಯಂತಿಗಳು ಬಿಡಬೇಕು ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಬರೇ ಜಯಂತಿ ಅಷ್ಟೇ ಅಲ್ಲ, ಯಾವ ಅವರ ತಂದಿರುವಂತಹ ಆರ್ಡರ್ಗಳು
ಎಲ್ಲ ಒಂದ್ ನಿಮಿಷ, ಪಠ್ಯ ಪುಸ್ತಕದಿರ್ಬಹುದು, ಗೋಹತ್ಯೆ ನಿಷೇಧದಿರ್ಬಹುದು, ನಿಮ್ಮ ಏನು ಆಂಟಿ ಕನ್ವರ್ಷನ್ ಬಿಲ್ ಇರ್ಬೋದು, ಮತಾಂತರದ ಬಿಲ್ ಇರ್ಬೋದು, ಎಲ್ಲಾನು ಕೂಡ ಮತ್ತೊಮ್ಮೆ ಪರಿಷ್ಕರಣೆ ಮಾಡೇ ಮಾಡ್ತೀವಿ. ಯಾವ್ಯಾವ ಬಿಲ್ಲಿಂದ ಕರ್ನಾಟಕದ ಆರ್ಥಿಕ ಪ್ರಗತಿಗೆ ತೊಂದರೆ ಆಗುತ್ತೆ ಅಂತ ಬಿಲ್ಗಳೆಲ್ಲ, ಅಂತ ಆರ್ಡರ್ಗಳೆಲ್ಲ ನಾವು ವಾಪಸ್ ತಂದು ಮತ್ತೊಮ್ಮೆ ಕರ್ನಾಟಕವನ್ನ ರಾಷ್ಟ್ರದ ನಂಬರ್ 1 ರಾಜ್ಯ ಮಾಡೋದಕ್ಕೆ ನಾವು ನಮ್ಮ ಉದ್ದೇಶ ಇದೆ. ಅದಕ್ಕೆ ನಾವು ಕ್ರಮ ತಗೋತೀವಿ. ನೋಡಿ, ಯಾವುದೇ ಸಂಘಟನೆಗಳು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಪ್ರಿಯಾಂಕ್ ಖರ್ಗೆ ಅವರ ಮಾತು ಈಗ ಸಾಕಷ್ಟು ಬಿಲ್ಗಳನ್ನ ಹಿಂತಿರುಗಿ ನೋಡುವ ಹಾಗೆ ಮಾಡಿದೆ. ಬಿಜೆಪಿ ಮಾಡುವಂತಹ ಕಾಯ್ದೆಗಳನ್ನ ಈಗ ಪರಿಷ್ಕರಣೆ ಮಾಡೋದ್ರ ಮೂಲಕ ಯಾವೆಲ್ಲ ಕಾಯ್ದೆಗಳನ್ನ ಪರಿಷ್ಕರಣೆ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ? ನವಿತಾ ಜೈನ್, ಬಹಳ ಮುಖ್ಯವಾಗಿ ಬಿಜೆಪಿ ಜಾರಿಗೆ ತಂತಲ್ಲ ಭಾವನಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಬಿಲ್ಗಳು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಪಠ್ಯಪುಸ್ತಕ ಪರಿಷ್ಕರಣೆ, ಅದು ಟಿಪ್ಪು ವಿಚಾರವನ್ನ ತೆಗೆದು ಹಾಕಿರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಕೆಲವೊಂದು ವಿಚಾರಗಳನ್ನ ಪಠ್ಯಪುಸ್ತಕದಿಂದ ತೆಗೆದುಹಾಕಿದ್ರಲ್ಲ ಆ ಒಂದು ವಿಚಾರ, ಮತ್ತೊಂದು ಕಡೆಗೆ ಗೋ ಹತ್ಯೆ ನಿಷೇಧ ವಿಚಾರ. ಯಾಕಂತ ಹೇಳಿದ್ರೆ ಅದು ಏನು ಬಡವರ ಒಂದು ಆಹಾರ ಪದ್ಧತಿ ಎನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇತ್ತು. ಇನ್ನುಳಿದಂತೆ ಮತಾಂತರ ನಿಷೇಧ ಕಾಯ್ದೆ, ಮತಾಂತರ ಮಾಡೋದಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ, ಸಂವಿಧಾನದ ಅಡಿಯಲ್ಲಿ ಬಲವಂತವಾಗಿ ಮತಾಂತರ ಇರೋದು ತಪ್ಪು ಅನ್ನುವಂಥ ನಿಟ್ಟಲ್ಲಿ ಏನು ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡ್ಕೊತಾ ಇದ್ರು. ಈ ಹಿಂದಿನ ಚುನಾವಣಾ ಪೂರ್ವದಿಂದಲೂ ಕೂಡ ಈ ಒಂದು ಬಿಲ್ಗಳ ಬಗ್ಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಹೀಗಾಗಿ ತಾವು ಅಧಿಕಾರಕ್ಕೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ವಿಚಾರದ ಬಗ್ಗೆ ಇವತ್ತು ಏನು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಹೌದು ನೋಡಿ, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ನೈತಿಕ ಪೊಲೀಸ್ಗಿರಿ ಬಗ್ಗೆ ಹೇಳಿದ್ದು ಸತ್ಯ ಇದೆ. ಯಾಕಂತ ಹೇಳಿದ್ರೆ ಏನು ಪೊಲೀಸ್ ವ್ಯವಸ್ಥೆಯಲ್ಲಿ ರಾಜಕಾರಣವನ್ನ ತಂದಿದ್ದು ಏನು ಬಿಜೆಪಿಯವರು. ಪೊಲೀಸ್ನವರು ಏನೇ ರಾಜಕಾರಣ ಇದ್ರೂ ಕೂಡ ಅದನ್ನು ಮತದಾನದ ಮೂಲಕ ತೋರಿಸ್ಕೊಳ್ಳಿ, ಆದ್ರೆ ಕೇಸರಿ ಶಾಲನ್ನು ಹಾಕಿಕೊಳ್ಳೋದು ಎಷ್ಟು ಸರಿ. ಸೊ ಹೀಗಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಒಂದು ಏನು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ನಾವು ಈಗಾಗಲೇ ಏನು ಪಠ್ಯಪುಸ್ತಕ ಪರಿಷ್ಕರಣೆ, ಗೋಹತ್ಯೆ ನಿಷೇಧ, ಮತಾಂತರ ನಿಷೇಧ ಕಾಯ್ದೆಯನ್ನ ಏನು ಹೇಳಿದ್ದೇವಲ್ಲ, ನಿಷೇಧ ಅಂದ್ರೆ ವಾಪಸ್ ತರ್ತೀವಿ ಅಂತ, ಅದನ್ನ 100ಕ್ಕೆ 100 ನಾವು ವಾಪಸ್ ತಂದು ಪರಿಷ್ಕರಣೆಯನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತಿನ ಏನು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹೇಳಿಕೆ ಇದೆಯಲ್ಲ ಸಾಕಷ್ಟು ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ರೀತಿಯಾಗಿ ಈಗಾಗಲೇ ಲೋಕಸಭಾ ಚುನಾವಣೆ ಎದುರಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಬಳಿಕ ಈ ಒಂದು ಭಾವನಾತ್ಮಕ ವಿಚಾರಗಳಿಗೆ ಕೈ ಹಾಕಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹಿರಿಯ ನಾಯಕರ ಲೆಕ್ಕಾಚಾರ. ಸೊ ಈಗ ಈ ಪ್ರಿಯಾಂಕಾ ಖರ್ಗೆ ಅವರು ಚುನಾವಣೆಗೂ ಮುನ್ನವೇ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕೆಲವೊಂದು ಕಡೆಗೆ ಒಂದು ವರ್ಗದ ಜನರ ಆಕ್ರೋಶಕ್ಕೆ ಗುರಿ ಆಗ್ಬೋದಾ ಅನ್ನುವಂಥ ಒಂದು ಲೆಕ್ಕಾಚಾರ ಸಹಜ ಮೂಡಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ನಾಯಕರು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗೆ ಯಾವ ರೀತಿ ಸಮರ್ಥನೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೆಲ್ಕಮ್ ಬ್ಯಾಕ್. ಸಿಎಂ ಗೃಹ ಕಚೇರಿ ಮುಂದೆ ಬಿದ್ದಿದ್ದ ಪಿಲ್ಲರ್ ಅನ್ನ ತೆರವು ಕಾರ್ಯ ಮಾಡಲಾಗಿದ್ದು ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತುಕೊಂಡಿದೆ. ಗಾಲ್ಫ್ ಕ್ಲಬ್ನ ಸಿಬ್ಬಂದಿಯವರು ಎಚ್ಚೆತ್ತುಕೊಂಡು ಈಗ ಮರದ ಮೇಲೆ ಬಿದ್ದಿದ್ದ ಕಬ್ಬಿಣದ ಪಿಲ್ಲರ್ ಅನ್ನ ತೆರವು ಮಾಡುವ ಕಾರ್ಯವನ್ನ ಮಾಡ್ತಿದ್ದಾರೆ. ಮರಗಳ ಮೇಲೆ ಮುರಿದು ಬಿದ್ದಿತ್ತು ಕಬ್ಬಿಣದ ಪಿಲ್ಲರ್. ಮರದ ಮೇಲಿಂದಲೂ ಪಿಲ್ಲರ್ ಬಿದ್ದಿದ್ರೆ ಹೆಚ್ಚಿನ ಅಪಾಯ ಆಗುವಂತಹ ಚಾನ್ಸಸ್ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ವರದಿ ಮಾಡಿತ್ತು. ನ್ಯೂಸ್ 18 ವರದಿ ಪ್ರಸಾರದ ಬಳಿಕ ಈಗ ಪಿಲ್ಲರ್ ತೆರವು ಕಾರ್ಯ ನಡೀತಾ ಇದೆ. ಗಾಲ್ಫ್ ಕ್ಲಬ್ ಒಳಭಾಗದಿಂದ 2 ಕ್ರೇನ್ ಮೂಲಕ ಪಿಲ್ಲರ್ ಅನ್ನ ತೆರವುಗೊಳಿಸ್ತಾ ಇದ್ದಾರೆ ಸಿಬ್ಬಂದಿ. 2 ದೃಶ್ಯಗಳನ್ನ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆ ನ್ಯೂಸ್ 18 ಕನ್ನಡ ವರದಿ ಮಾಡಿದ ಬಳಿಕ ಅಲ್ಲಿ ಪಿಲ್ಲರ್ ಅನ್ನ ತೆರವು ಕಾರ್ಯ ಮಾಡ್ತಾ ಇರುವಂತಹ ದೃಶ್ಯಾವಳಿ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಸುದ್ದಿ. ಮರದ ಮೇಲೆ ಪಿಲ್ಲರ್ ಬಿದ್ದಿತ್ತು. ಆ ಪಿಲ್ಲರ್ ಅನ್ನ ಯಾವುದೇ ಕಾರಣಕ್ಕೂ ತೆಗೆಯುವಂತಹ ಪ್ರಯತ್ನ ಮಾಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಗಾಲ್ಫ್ ಕ್ಲಬ್ ಸಿಬ್ಬಂದಿಯ ಕಣ್ತೆರೆಸುವಂತಹ ಪ್ರಯತ್ನವನ್ನ ಮಾಡಿತ್ತು ನ್ಯೂಸ್ 18. ಪಿಲ್ಲರ್ ತೆರವು ಮಾಡಬೇಕಾಗಿತ್ತು, ಆದ್ರೆ ಮಾಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಈ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರ ವರದಿಯನ್ನ ಮಾಡಿತ್ತು ನಮ್ಮ ರಿಪೋರ್ಟರ್ ರಂಜನ್ ಶಿರ್ಲಾಲ್. ಆ ನಂತರ ಅದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ, ಅಲ್ಲಿ ಪಿಲ್ಲರ್ ಅನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೆದಿದೆ. ಇದು ನ್ಯೂಸ್ 18 ಇಂಪ್ಯಾಕ್ಟ್ ಸ್ಟೋರಿ. ಅಲ್ಲಿಂದನೇ ನಮ್ಮ ರಿಪೋರ್ಟರ್ ರಂಜನ್ ಶಿರ್ಲಾಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಿಎಂ ಗೃಹ ಕಚೇರಿ ಕೃಷ್ಣಾದ ಮುಂಭಾಗದಲ್ಲಿರುವಂತಹ ಕುಮಾರಕೃಪಾ ರಸ್ತೆಯ ಬಳಿರುವಂತಹ ಗಾಲ್ಫ್ ಕ್ಲಬ್ಗೆ ಸೇರಿದಂತಹ ಪಿಲ್ಲರ್ಗಳು ಉರುಳಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ. ಇವತ್ತು ನ್ಯೂಸ್ 18 1 ಗಂಟೆಗೆ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ವರದಿಯ ಬೆನ್ನಲ್ಲೇ ಗಾಲ್ಫ್ ಕ್ಲಬ್ನ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡೀಗ ಈ ಒಂದು ಕುಸಿದಂತಹ ಪಿಲ್ಲರ್ಗಳನ್ನು ತೆರವುಗೊಳಿಸೋಕೆ ಮುಂದಾಗಿರುವಂತದ್ದು. ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಏನು ವರದಿ ಪ್ರಸಾರದಂತಹ ಅರ್ಧ ಗಂಟೆಯ ನಂತರದಲ್ಲಿ ಗಾಲ್ಫ್ ಕ್ಲಬ್ನ ಆಡಳಿತ ಮಂಡಳಿ ಏನು ಕುಸಿದಂತಹ ಪಿಲ್ಲರ್ಗಳನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಮಾಡೋಕೆ ಮುಂದಾಗಿರುವಂತಹ ದೃಶ್ಯದಲ್ಲಿ ನೋಡ್ತಿರ್ಬೋದು. ಈಗಾಗಲೇ 3 ರಿಂದ 4 ಕ್ರೇನ್ಗಳನ್ನು ತರಿಸಿ ಇದರಲ್ಲಿ
ಏನು ಪಿಲ್ಲರ್ಗಳಿದೆ, ಈ ಪಿಲ್ಲರ್ಗಳನ್ನ ವೆಲ್ಡಿಂಗ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈಗ ಗ್ಯಾಸ್ ವೆಲ್ಡಿಂಗ್ ಸಿಲಿಂಡರ್ ಕೂಡ ಇರುವಂತದ್ದು. ವೆಲ್ಡಿಂಗ್ ಅನ್ನ ಮಾಡಿದ ನಂತರ ಇದನ್ನ ತೆರವುಗೊಳಿಸೋದು. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಒಂದು ಪಿಲ್ಲರ್ಗಳು ಕಟ್ಟಾಗಿ ಮರದ ರೆಂಬೆ ಮತ್ತು ಕೊಂಬೆಗಳಲ್ಲಿ ಜೋತಾಡ್ತಿರೋ ಕಾರಣ ಮೊದಲನೆಯಾಗಿ ಅವುಗಳನ್ನ ವೆಲ್ಡಿಂಗ್ ಮಾಡ್ತಾರೆ. ಅದಾದ ಬಳಿಕ ಅವುಗಳನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ. ಸುಮಾರು 2 ರಿಂದ 3 ದಿನಗಳ ಸಮಯಾವಕಾಶ ಹಿಡಿಬಹುದು ಅನ್ನುವಂತಹ ಮಾಹಿತಿಯನ್ನ ಈಗ ಗಾಲ್ಫ್ ಕ್ಲಬ್ನ ಆಡಳಿತ ಮಂಡಳಿ ಕೊಟ್ಟಿರುವಂತದ್ದು. ತಮ್ಮ ಎಕ್ಸ್ಪರ್ಟ್ಸ್ ತಮ್ಮ ಸಿಬ್ಬಂದಿಗಳ ಜೊತೆ ಮಾತುಕತೆಯನ್ನ ಮಾಡಿ ಹೆಂಗೆ ತೆರವುಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಯನ್ನ ಮಾಡಿ ಈಗ ತೆರವುಗೊಳಿಸಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ನ್ಯೂಸ್ 18ಗೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಸುಮಾರು 2 ರಿಂದ 3 ದಿನಗಳ ಕಾಲ ಬೇಕು ಈ ಒಂದು ಏನು ಕಬ್ಬಿಣದ ಪಿಲ್ಲರ್ಗಳನ್ನ ತೆರವುಗೊಳಿಸೋಕೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಕಾರಣ ಕೇಳಿದ್ರೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಸಂಚಾರವನ್ನ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮರಗಳ ಮೇಲೆ ಈಗಾಗಲೇ ಕಬ್ಬಿಣದ ಆಂಗಲ್ಗಳು ಜೋತಾಡ್ತಿರೋ ಕಾರಣದಿಂದಾಗಿ ಅವುಗಳನ್ನ ವೆಲ್ಡಿಂಗ್ ಮಾಡಿ ಕೆಳಗೆ ಅಂದ್ರೆ ರಸ್ತೆಗಳಿಗೆ ಬೀಳದ ಹಾಗೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಅದಾದ ಬಳಿಕ ಅವುಗಳನ್ನ ತೆರವುಗೊಳಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಗಾಲ್ಫ್ ಕ್ಲಬ್ನ ಆಡಳಿತ ಮಂಡಳಿ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಏನು ಅಧಿಕಾರಿಗಳು ಎಚ್ಚೆತ್ತ ಕೆಲಸವನ್ನ ಮಾಡಬೇಕಿತ್ತು, ಅವ್ರು ಮಾಡಿಲ್ಲ. ಈಗಾಗಲೇ ನ್ಯೂಸ್ 18 ಅಧಿಕಾರಿಗಳನ್ನ ಜೊತೆಗೆ ಗಾಲ್ಫ್ ಕ್ಲಬ್ನ ಆಡಳಿತ ಮಂಡಳಿಯನ್ನ ಎಚ್ಚರಗೊಳಿಸುವಂತ ಕೆಲಸವನ್ನ ಮಾಡಿದ್ದೆ. ಇದಕ್ಕೆ ಫಲವಾಗಿ ಇನ್ನು ಅರ್ಧ ಗಂಟೆಯಲ್ಲಿ ಈಗ ಕಾಮಗಾರಿಯನ್ನು ಆರಂಭ ಮಾಡಿರುವಂತದ್ದು. ಸುಮಾರು 2 ದಿನಗಳ ಕಾಲ ಈ ಒಂದು ರಸ್ತೆಯಲ್ಲಿರುವಂತಹ ಎಲ್ಲ ಒಂದು ಕಬ್ಬಿಣದ ಪಿಲ್ಲರ್ಗಳನ್ನ ಆಂಗಲ್ಗಳನ್ನ ತೆಗೆಯೋಕೆ ಸಮಯಾವಕಾಶ ಬೇಕು ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಈ ರೀತಿಯಾದ ಅನಾಹುತಗಳು ಆಗೇ ಆಗುತ್ತೆ. ಆದ್ರೆ ಬಿಬಿಎಂಪಿ ಇರ್ಬೋದು, ಸರ್ಕಾರಿ ಅಧಿಕಾರಿಗಳಿರ್ಬೋದು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರು ಪ್ರಾಣವನ್ನ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗುತ್ತೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಲ್ಲಿ ಮನೆ ಮೇಲೆ ಬೃಹತ್ ಮರ ಒಂದು ವಾಲಿದೆ. ಆದ್ರೆ ಬೀಳುವ ಹಂತದಲ್ಲಿದ್ರೂ ಅಧಿಕಾರಿಗಳಿಗೆ ಮಾತ್ರ ಅದು ಕಾಣಿಸ್ತಾನೆ ಇಲ್ಲ. ಅಧಿಕಾರಿಗಳು ಡೋಂಟ್ ಕೇರ್ ವರ್ತನೆಯನ್ನ ತೋರಿಸ್ತಿದ್ದಾರೆ. ಬಿಟಿಎಂ ಲೇಔಟ್ನ ಗುಂಡೂರಾಯ ಬಡಾವಣೆಯಲ್ಲಿ ಈಗ ಜನರಿಗೆ ಆತಂಕ ಉಂಟಾಗಿದೆ. ಯಾಕಂದ್ರೆ ಮನೆ ಮೇಲೆ ಬೃಹತ್ ಮರ ಬಿದ್ರೆ ಏನ್ ಆಗಬಹುದು, ಆ ಪರಿಸ್ಥಿತಿ ಎಂಥದ್ದಿರಬಹುದು ಅನ್ನೋದನ್ನ ನಾವು ಊಹೆ ಮಾಡಬಹುದು. ಬಿಟಿಎಂ ಲೇಔಟ್ ಠಾಣಾ ಆವರಣದಲ್ಲಿದೆ ಬೃಹತ್ ಮರ. ಬೆಳೆದು ದೊಡ್ಡದಾಗಿ ಪಕ್ಕದ ಮನೆ ಮೇಲೆ ವಾಲಿದೆ ಮರ ತೆರವಿಗೆ ಅಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಟ್ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಮರ ಪೊಲೀಸ್ ಸ್ಟೇಷನ್ ನಲ್ಲಿದೆ, ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಪಾಲಿಕೆಯವರು ಹೇಳ್ತಿದ್ದಾರೆ. ಮರ ಕಟ್ ಮಾಡಿಸೋದು ನಮ್ ಕೆಲಸ ಅಲ್ಲ ಅಂತ ಪೊಲೀಸ್ ಇಲಾಖೆಯವರು ಹೇಳ್ತಿದ್ದಾರೆ. ಈಗ ಇವರಿಬ್ಬರ ಜಗಳದಲ್ಲಿ ತೊಂದರೆ ಆಗ್ತಾ ಇರೋದು ಜನರಿಗೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗ ಏನಾಗತ್ತೆ, ಅದರ ಜವಾಬ್ದಾರಿಯನ್ನ ಯಾರು ತೆಗೆದುಕೊಳ್ತಾರೆ? ಸಮನ್ವಯದ ಕೊರತೆ ಇಲ್ಲಿ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಇದು ಯಾರಿಗೆ ಸೇರುತ್ತೆ, ಏನು ಮಾಡಬೇಕು ಅನ್ನೋದನ್ನ ಎರಡೂ ಇಲಾಖೆಯವರು ಈಗ ಚರ್ಚೆ ಮಾಡಿ ಅಟ್ಲೀಸ್ಟ್ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕಿದೆ. ಇಲ್ಲಿ ಯಾವ ರೀತಿಯ ಸ್ಥಿತಿ ಇದೆ, ಜನರಿಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಈ ಮರದಿಂದ ಅನ್ನೋದ್ರ ಬಗ್ಗೆ ಸ್ಥಳದಿಂದನೇ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಬಂದು ಮರಗಳು ಬಿದ್ದು ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಸೊ ಇದರ ಬೆನ್ನಲ್ಲೇನೆ ಬಿಟಿಎಂ ಲೇಔಟ್ನಲ್ಲಿ ಇಲ್ಲಿನ ಜನರು ದಿನನಿತ್ಯ ಏನಾಗುತ್ತೋ ಏನೋ ಅನ್ನುವಂತಹ ಒಂದು ಆತಂಕದಲ್ಲಿದ್ದಾರೆ. ಸೊ ಇವರ ಈ ಆತಂಕಕ್ಕೆ ಕಾರಣ ಏನು ಅಂತ ನಾನು ಹೇಳ್ತೀನಿ. ಇಲ್ಲಿಗ ನೀವು ನೋಡ್ತಿದ್ದೀರಾ, ಈ ಒಂದು ಮರ ಏನಿದೆ ಇದು ಈ ಬಿಟಿಎಂ ಲೇಔಟ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಕಾಂಪೌಂಡ್ ಒಳಗಡೆ ಇರುವಂತಹ ಮರ. ಈ ಮರ ತುಂಬಾ ದೊಡ್ಡದಾಗಿ ಬೆಳೆದು ವಾಲ್ಕೊಂಡು ನಾನು ಈಗ ಇಲ್ಲಿ ಇರುವಂತಹ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗ್ ಗೆ ಕಂಪ್ಲೀಟ್ ಆಗಿ ವಾಲ್ಕೊಂಡಿದೆ. ಸೊ ಹೀಗಾಗಿ ಇಲ್ಲಿನ ಜನರು ತುಂಬಾನೇ ಆತಂಕದಲ್ಲಿದ್ದಾರೆ. ಸೊ ಏನಾಗುತ್ತೆ, ಮಳೆ ಗಾಳಿ ಬಂದ್ರೆ ಇದು ಬಹುಶಃ ಈ ಬಿಲ್ಡಿಂಗ್ ಮೇಲೆ ಇನ್ನೇನು ಕುಸಿಯುವಂತಹ ಹಂತದಲ್ಲಿದೆ, ಬೀಳುವಂತಹ ಹಂತದಲ್ಲಿದೆ. ಸೊ ಹೀಗಾಗಿ ಹಗಲು ರಾತ್ರಿ ಏನು ಆಗುತ್ತೆ ಅನ್ನುವಂತಹ ಭಯದಲ್ಲಿದ್ದಾರೆ. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ಹೇಳಿದ್ರು, ಯಾರೊಬ್ರು ತಲೆ ಕೆಡಿಸ್ಕೊಳ್ತಿಲ್ಲ. ಈ ಕಡೆ ಪೊಲೀಸ್ ಸ್ಟೇಷನ್ ಇಂದಲೂ ಕೂಡ ಇದನ್ನ ಒಂದು ಕತ್ತರಿಸುವಂತಹ ಕಾರ್ಯಕ್ಕೆ ಮುಂದಾಗಿಲ್ಲ. ಅಟ್ಲೀಸ್ಟ್ ಒಂದು ಕೊಂಬೆ ರೆಂಬೆಗಳನ್ನು ಕತ್ತರಿಸಿಲ್ಲ. ಈ ಕಡೆ ಪಾಲಿಕೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಸೊ ಈಗ ನಮ್ ಜೊತೆ ಈ ಒಂದು ಮನೆಯವರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅವ್ರಿಗೆ ಹೇಗೆ ಆತಂಕದಲ್ಲಿದ್ದಾರೆ, ಏನ್ ಅವ್ರಿಗೆ ನಿಜವಾಗ್ಲೂ ಸಮಸ್ಯೆ ಆಗ್ತಿದೆ. ಸರ್ ನಮಸ್ತೆ. ಸರ್ ಈಗಾಗಲೇ ನೋಡಬಹುದು ಇಲ್ಲಿ ಮರ ಬಾಗಿರೋದು ನಾವು ಕೂಡ ನೋಡಿದೀವಿ. ಸೊ ನಮ್ಗೆ ಎಷ್ಟು ಭಯ ಆಗುತ್ತೆ, ಇನ್ನ ನೀವು ಎಷ್ಟು ಭಯದಲ್ಲಿದ್ದೀರಾ, ಎಷ್ಟು ದಿನದಿಂದ ಇದ್ದೀರಾ ಅಂತ? ಕಳೆದ ವರ್ಷ 2022ರಲ್ಲಿ ಜೂನ್ 9 ನಾನು ಈ ಮರ ವಾಲುತ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಫೋನ್ನಲ್ಲಿ ಮಾತಾಡಿದೆ. BBMP ಮಾಡಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ ಅಂದರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡಿದರೆ ಅವರು ಪೊಲೀಸ್ ಸ್ಟೇಷನ್ನಿಂದ ಪರ್ಮಿಷನ್ ಬೇಕು ಅಂದರು. ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಮಾತಾಡಿಸಿದ್ವಿ.
ಅವರು ಆಯ್ತು ಬರಲಿ ಅವರು ಅಂದರು, ಇವರು ಬರಲಿಲ್ಲ. ಈಗ ಕಳೀತು. ಇವತ್ತು ಕಳೆದ 1 ತಿಂಗಳಿಂದ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ ದಯವಿಟ್ಟು ಪರ್ಮಿಷನ್ ಕೊಡಿ, ಅವ್ರು ಫಾರೆಸ್ಟರ್ ಕೇಳ್ತೀರಾ ಅಂದಾಗ ಪೊಲೀಸ್ನವ್ರು ಆಯಿತು ಕರೆಸಿ ಅವ್ರನ್ನ ಆಫೀಸರ್ ಬರಲಿ ಅಂದು ಮತ್ತೆ ಆಫೀಸರ್ನ ಮಾತಾಡಿಸಿದಾಗ ನಾನು ಫಾರೆಸ್ಟರ್ನ, ಸರ್ ನಮ್ಮಿಂದ ಈಗ ಇದಿಲ್ಲ, ನಮಗೆ ಸಂಬಂಧಪಡಲ್ಲ, ನೀವು ಮತ್ತೆ BBMP ಕೇಳಿ ಅಂದರು. ಆಗಲಿ ಅಂತ BBMP ಅವರಿಗೆ ನಾನು ಫೋನ್ ಮಾಡಿ, ನರೇಂದ್ರ ಅನ್ನೋರು ಯಾರೋ ಇದ್ದಾರೆ, ಅವ್ರು ಹೇಳಿದ್ರು ನೀವು ಫೋಟೋಗಳು ತೊಗೊಂಡು ಬಂದುಬಿಡ್ರಿ ನಮ್ಮ ಜಯನಗರ 2ನೇ ಬ್ಲಾಕಿಗೆ ಅಂತ ಹೇಳಿದರು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸುಮಾರು ಒಂದು 15 ದಿನದಿಂದ ನಾನು ತೊಗೊಂಡೋಗಿ ಕೊಟ್ಟಿಲ್ಲ. ಇನ್ನೂ ಯಾರು ಇಲ್ಲಿ ಬಂದಿಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ. ನಾವು ಹೋಗಿ ಅವ್ರನ್ನ ನಮಸ್ಕಾರ ಮಾಡಿ ಕರ್ಕೊಬಂದ್ರೆ ಬರಬೇಕಾ, ನಮ್ಮ ಒಂದು ಫೋನ್ ಕಾಲಿಗೆ ಮರ್ಯಾದೆ ಇಲ್ವಾ? ಪಾಲಿಕೆ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದೆ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಪಾಲಿಕೆ ಅಧಿಕಾರಿಗಳೇ ನೇರ ಹೊಣೆಯಾಗಿರ್ತಾರೆ. ಹಂಸಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೀಟನಾಶಕ ಕಂಪನಿ ಮತ್ತು ಇತರೆ ಕೆಲವು ಸಂಸ್ಥೆಗಳು ಕಳಪೆ ಔಷಧಿಗಳನ್ನು ಕೊಡ್ತಿವೆ ಅಂತ ಆರೋಪಿಸಿ ಮಹಾರಾಷ್ಟ್ರದ ಹಿಂಗೋಲಿಯಲ್ಲಿ ಸ್ವಾಭಿಮಾನಿ ಕಿಸಾನ್ ಸಂಘದ ಸದಸ್ಯರು ಹಣ ಎಸೆದು ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಕೃಷಿ ಸಚಿವ ಅಬ್ದುಲ್ ಸತ್ತಾರ್ ಮತ್ತು ಕೃಷಿ ಇಲಾಖೆ ವಿರುದ್ಧ ಸ್ಥಳೀಯರ ಮುಂದೆ ನೋಟ್ಗಳನ್ನು ಎಸೆದು ಪ್ರತಿಭಟನೆ ನಡೆಸಿದರು. ಕಂಪನಿಗಳು ನಕಲಿ ಔಷಧಿ ಮಾರಾಟ ಮಾಡ್ತಾ ಇರುವ ಬಗ್ಗೆ ಸ್ಥಳೀಯ ರೈತರು ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಿಟ್ಟಿಗೆದ್ದ ಸ್ವಾಭಿಮಾನಿ ಕಿಸಾನ್ ಸಂಘದ ಸದಸ್ಯರು ಕೃಷಿ ಸಚಿವರ ವಿರುದ್ಧ ವಿಶಿಷ್ಟ ಪ್ರತಿಭಟನೆ ನಡೆಸಿದರು. आम्हाला जीव द्यावा लागेल. शेतकरी शेती करतो, शेती पेरतो, पण आज शेतकऱ्याच्या हातात काही उरलं नाही. मग नेमकं शेतकऱ्यांनी करायचं काय, अशी सगळी परिस्थिती या शेतकऱ्यांनी या अधिकाऱ्यांनी करून ठेवलेली आहे. मान्य कृषी अधिकाऱ्यांना माझी ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.